ಈ ಸಮಾಜ ತುಂಬಾ ಕಲುಷಿತ ಹ್ಮ್ ವಾತಾವರಣ ನಾನು ಹ್ಮ್ ಹೇಳ್ತಾ ಇರೋದು ಬೇರೆ ಹ್ಮ್ ಬೇರೆ ಕಾರಣಕ್ಕಾಗಿ. ಹೌದು. ನಾವು ಇವಾಗ ಹ್ಮ್ ಕುಡಿತಿರುವಂತಹ ಹ್ಮ್ ನೀರಿರ್ಬೋದು, ಹ್ಮ್ ಹಾಲಿರ್ಬೋದು ಅಥವಾ ಹ್ಮ್ ಆಹಾರಗಳಿರ್ಬೋದು, ಹ್ಮ್ ಇವುಗಳೆಲ್ಲ ಕಲುಷಿತ ಆಗಿದಾವೆ. ಒಂದಲ್ಲ ಒಂದು ರೀತಿಯಲ್ಲಿ ಹ್ಮ್ ಕಂಟಾಮಿನೇಷನ್ ಆಗಿದಾವೆ. ಹ್ಮ್ ಅವುಗಳಲ್ಲಿ ಡೈರೆಕ್ಟ್ ಆಗಿ ವಿಷ ಅಲ್ಲದೆ ಇದ್ರೂ ಕೂಡ ಗೊತ್ತಿಲ್ಲದಂತಹ ಕೆಮಿಕಲ್ಗಳು ಸೇರ್ಕೊಂಡಿದಾವೆ. ಬೇರೆ ಬೇರೆ ಕಾರಣದಿಂದಾಗಿ ನಮ್ಮ ಆರೋಗ್ಯ ಹದಗೆಡುವಂತಹ ಸ್ಥಿತಿ ಇದ್ದೇ ಇರುತ್ತೆ. ನೀವು ಹೇಳಿದ್ರಿ, ನಾವು ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಈ ಎಲ್ಲ ಹ್ಮ್ ತನುಶುದ್ಧಿ, ಮನುಶುದ್ಧಿ ಇವೆಲ್ಲ ಹ್ಮ್ ಇರಬೇಕು ಅಂತ. ಹ್ಮ್ ಹ್ಮ್ ಬಟ್ ಇವುಗಳಿಂದ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಈ ಹ್ಮ್ ಆಧುನಿಕ ಕಾಲದಲ್ಲಿ ಹೊಸ ಹೊಸ ರೋಗಗಳು, ಸಮಸ್ಯೆಗಳು ಬರ್ತಾನೆ ಇದೆ. ಓಕೆ. ನಾನು ನೀವು ಆರೋಗ್ಯ ಅಂತ ಕೇಳಿದಾಗ ಒಂಚೂರು ಆಧ್ಯಾತ್ಮಿಕ ವಿಚಾರಕ್ಕೆ ಜಾರಿದ್ದೆ. ಹ್ಮ್ ಮತ್ತೆ ಪುನಃ ಈ ಒಂದು ಆರೋಗ್ಯದ ವಿಚಾರದಲ್ಲಿ ನೀವು ಕೇಳಿದ ಬಗ್ಗೆ ಮೂಲ ವಿಚಾರ ಇದು. ಹ್ಮ್ ಅಧ್ಯಾತ್ಮವನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಮನಸ್ಸು ಆ ಕಡೆಗೆ ಆಧ್ಯಾತ್ಮಿಕ ಜಾಸ್ತಿ ಮಾತುಗಳಲ್ಲಿ ಜಾಸ್ತಿ ಒಲುತ್ತದೆ. ಆ ಕಡೆಗೆ ಜಾಸ್ತಿ ನಾವು ಮಾತಾಡ್ತೇವೆ. ನೀವು ಮತ್ತೆ ರೂಟಿಗೆ ಬಂದ್ರಿ ಈಗ. ಅಂದ್ರೆ ನೀವು ಹಸಿದ ಹೊಟ್ಟೆಗೆ ಅಧ್ಯಾತ್ಮವನ್ನು ಹೇಳಿದ್ರೆ ಅದು ಅಪರಾಧ ಅಂತ ಹೇಳ್ತಾರೆ. ಮೊದಲು ಹೊಟ್ಟೆ ಬಗ್ಗೆ ಮಾತಾಡ ಅನ್ನೋದು ನಿಮ್ಮ ವಿಚಾರ ಆಯ್ತು ಈಗ ಮತ್ತೆ. ಅದಕ್ಕಾಗಿ ನೀವು ಕೇಳಿರೋ ಪ್ರಶ್ನೆ ಬಹಳ ಚೆನ್ನಾಗಿದೆ. ಈ ದೇಹ ಶುದ್ಧವಾಗಿದ್ರೇನೆ ಮನಸ್ಸು ಶುದ್ಧವಾಗಿರೋದು, ಮನಸ್ಸು ಶುದ್ಧವಾಗಿದ್ರೇನೆ ಭಾವ ಶುದ್ಧವಾಗಿರೋದು. ಬಹಳ ಜನ ಏನ್ ಮಾಡ್ತಾರೆ, ಈ ದೇಹ ನಶ್ವರ, ಈ ದೇಹ ನಶ್ವರ, ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಎಲ್ಲ ಹೇಳ್ತಾರೆ ಕೆಲವು ಜನ. ಆದ್ರೆ ನಾನು ಅಹಂ ಬ್ರಹ್ಮಾಸ್ಮಿ ಆಗ್ಬೇಕಂದ್ರೆ ಈ ತನುಶುಚಿ ಆಗ್ಬೇಕಲ್ಲ.